ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಯುವ ನಿಧಿಯ ಒಂದು ಫೆಬ್ರವರಿ ತಿಂಗಳ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಬಂದಿರುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ನಿಮ್ಮ ಒಂದು ಅಪ್ಡೇಟನ್ನು ಸಾಲ್ವ್ ಮಾಡಬೇಕು, ಹಾಗೂ ಅದೇ ರೀತಿಯಾಗಿ ಫೆಬ್ರವರಿ ಮಂತ್ನ ಎಲ್ಲರೂ ಒಂದು ಡಿಕ್ಲರೇಷನ್ ಮಾಡುವಂಥ ಆಪ್ಷನ್ ಬಂದಿದೆ. ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಸೆಲ್ಫ್ ನಿಮ್ಮ ಮೊಬೈಲ್ನಲ್ಲಿ ಆಗಲಿ ನಿಮ್ಮ ಕಂಪ್ಯೂಟರ್ನಲ್ಲಾಗಲಿ ನೀವೇ ಸ್ವತಃ ಯಾವ ಥರ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದಾನ ಮರಿಬೇಡಿ. ಸೊ ಫ್ರೆಂಡ್ಸ್, ಯುವ ನಿಧಿಯ ಒಂದು ಸ್ಟೇಟಸನ್ನು ಚೆಕ್ ಮಾಡಬೇಕು. ಅದೇ ರೀತಿಯಾಗಿ ಯುವ ನಿಧಿಯ ಒಂದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಡಿಕ್ಲರೇಷನ್ ಪ್ರತಿ ತಿಂಗಳು ಯಾವ ರೀತಿಯಾಗಿ ಡಿಕ್ಲರೇಷನ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಿದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಅದಕ್ಕಾಗಿ ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡಬೇಕಾಗುತ್ತೆ. ಬ್ರೌಸರನ್ನು ಓಪನ್ ಮಾಡಿದ ನಂತರ ನೀವು ಗೂಗಲಲ್ಲಿ ಇಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡ್ಕೋಬೇಕು. ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಬರುತ್ತೆ ಸರ್ವಿಸ್+1 ಅಂತ ಬರುತ್ತೆ. ಅದರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ನಿಮಗೆ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಸೊ ಯಾರ್ಯಾರು ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆಗಿಲ್ಲ, ಮೊದಲನೇ ಫಸ್ಟ್ ಟೈಮ್ ಏನಾದರೂ ಈ ಒಂದು ಪೋರ್ಟಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಇದೆ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆದ ನಂತರ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಜನರೇಟ್ ಆಗುತ್ತೆ. ಆ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಒಂದು ಇಲ್ಲಿ ಯುವ ನಿಧಿ ಒಂದು ಡಿಕ್ಲರೇಷನ್ ಮಾಡೋ ಒಂದು ಆಪ್ಷನ್ ಅಂದರೆ ಸೇವಾ ಸಿಂಧು ಒಂದು ಲಾಗಿನ್ ಆಗುತ್ತೆ. ಸೇವಾ ಸಿಂಧು ಒಂದು ಲಾಗಿನ್ ಆದ ನಂತರ ಮಾಡೋವಂಥ ಪ್ರೊಸೆಸ್ ಏನಿದೆ, ಯಾವ ರೀತಿಯಾಗಿ ಸರ್ಚ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನೀವು ಸಬ್ಮಿಟ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಇಲ್ಲಿ ಸೇವಾ ಸಿಂಧು ಒಂದು ಲಾಗಿನ್ ಆಗಿದೆ. ಲಾಗಿನ್ ಆದ ನಂತರ ಫ್ರೆಂಡ್ಸ್ ನೋಡ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡೋಣ. ನಂತರ ವೀವ್ ಆಲ್ ಸರ್ವಿಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸರ್ಚ್ ಬಾಕ್ಸಲ್ಲಿ ನಿಮಗೆ ಇಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಯುವ ನಿಧಿ ಅಂತ ಸರ್ಚ್ ಮಾಡಿದ ನಂತರ ಫ್ರೆಂಡ್ಸ್ 3 ಆಪ್ಷನ್ ಬರುತ್ತೆ. ಯುವ ನಿಧಿ ಸ್ಥಿತಿ ಪರಿಶೀಲನೆ ಇದೆ, ಯುವ ನಿಧಿಗಾಗಿ ಅರ್ಜಿ ಇದೆ, ಅದೇ ರೀತಿಯಾಗಿ ಸ್ವಯಂ ದೃಢೀಕರಣ ಕೂಡ ಇದೆ. ಸ್ವಯಂ ದೃಢೀಕರಣ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನೋಡ್ಬೋದು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತ ಇದೆ. ಇದರಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಕೆಳಗಡೆ ಆಧಾರ್ ಅಥೆಂಟಿಕೇಶನ್ ಇದೆ. ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡೋ ಒಂದು ಆಪ್ಷನ್ ಬರುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿ ನಂತರ ಇಲ್ಲಿ 2 ಚೆಕ್ ಬಾಕ್ಸ್ ಇರುತ್ತೆ. ಒಂದು ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ ನಂತರ OTP ಅಂತ ಆಪ್ಷನ್ ಇರುತ್ತೆ. OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರ್ಗೆ OTP ಬಂದೇ ಇರುತ್ತೆ. OTP ಹಾಕ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಆಧಾರ್ ಅಥೆಂಟಿಕೇಶನ್ ಆದ ನಂತರ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನಿಮ್ಮ ಆ್ಯಸ್ ಪರ್ ಆಧಾರ್ ನೇಮ್ ಆ್ಯಸ್ ಪರ್ ಆಧಾರ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು, ನೀವು ಅಪ್ಲಿಕೇಶನ್ ಆದಂಥ ನಂಬರು, ಹಾಗೂ ನಿಮ್ಮ ರಿಜಿಸ್ಟರ್ ನಂಬರು, ಹಾಗೂ ಯಾವ ತಿಂಗಳ ಸ್ವಯಂ ಘೋಷಣೆ ಮಾಡ್ತಿದ್ರೆ ಆ ಒಂದು ತಿಂಗಳ ಹೆಸರು ಅಂದರೆ ಫೆಬ್ರವರಿ ಮಂತ್ ಬರ್ತಾ ಇದೆ. ನಂತರ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡೋಂಥ ಆಪ್ಷನ್ ಇರುತ್ತೆ. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಪ್ರೊಸೆಸಿಂಗ್ ಆಗುತ್ತೆ. ನಂತರ ಇಲ್ಲಿ ಮತ್ತೆ ಒಂದು ಪ್ರಿವ್ಯೂ ಆಪ್ಷನ್ ಬರುತ್ತೆ. ಪ್ರಿವ್ಯೂ ನೋಡ್ಕೊಳ್ಳಿ. ನಂತರ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಆದ ನಂತರ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಅಕ್ನಾಲೇಜ್ಮೆಂಟ್ ಸ್ವೀಕೃತಿ ಜನರೇಟ್ ಆಗಿರುತ್ತೆ. ಸೊ ಇಷ್ಟು ಈಸಿಯಾಗಿ ನೀವು ಯುವ ನಿಧಿ ಒಂದು ಸೆಲ್ಫ್ ಡಿಕ್ಲರೇಷನ್ ನಿಮ್ಮ ಮೊಬೈಲ್ನಲ್ಲಿ ಫ್ರೀ ಆಫ್ ಕಾಸ್ಟ್ ಮಾಡ್ಕೋಬೋದು. ಸೊ ನೋಡೋ ನಂತರ ಇಲ್ಲಿ ಏನಾದರೂ ಈ ಒಂದು ಪ್ರಿಂಟರ್ ತೊಗೋಬೇಕಾದ್ರೆ ಎಕ್ಸ್ಪರ್ಟ್ PDF ಮೇಲೆ ಕ್ಲಿಕ್ ಮಾಡಿ PDF ಅನ್ನು ಡೌನ್ಲೋಡ್ ಆಗುತ್ತೆ. ಸೊ ಈಸಿಯಾಗಿ ನೀವು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡ್ಬೋದು. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಯಾರೇ ಯುವ ನಿಧಿ ಒಂದು ಸೆಲ್ಫ್ ಡಿಕ್ಲರೇಷನ್ಗೋಸ್ಕರ ಕಾಯ್ತಿದ್ದಾರೆ ಪ್ರತಿಯೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆ.